ಈ ವಿಡಿಯೋ ನಿಮ್ಮ ಸ್ಕ್ರೀನ್ ಮೇಲೆ ಬಂದಿದೆ ಅಂದರೆ ಅದು ಖಂಡಿತ ಆಕಸ್ಮಿಕ ಅಲ್ಲ. ಇದೊಂದು ಮೆಸೇಜ್ ಯೂನಿವರ್ಸ್ನಿಂದ ಬಂದಿರುವಂಥದ್ದು. ನಂಬಿಕೆ ಇಲ್ಲದವರು ಖಂಡಿತ ಸ್ಕ್ರೋಲ್ ಮಾಡಬಹುದು. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನೀವು ಕಷ್ಟಪಟ್ಟು ದುಡಿತಾ ಇದ್ದೀರಾ, ಆದರೆ ಕೈಯಲ್ಲಿ ಹಣ ನೀರಿನ ರೀತಿ ಖರ್ಚಾಗ್ತಾ ಇದೆ. ಎಲ್ಲೋ ಒಂದು ಕಡೆ ಫಿನಾನ್ಷಿಯಲಿ ಬ್ಲಾಕ್ ಆಗಿದ್ದೀರಾ, ಎನರ್ಜಿ ಬ್ಲಾಕ್ ಆಗಿದೆ ಅಂತ ಅನ್ನಿಸ್ತಿದೆಯಾ? ಲಕ್ಷ್ಮಿ ಕಟಾಕ್ಷ ಅಂದರೆ ಬರೀ ಹಣ ಅಷ್ಟೇ ಅಲ್ಲ, ಅದು ನಿಮ್ಮ ಜೀವನದಲ್ಲಿರೋ ಒಂದು ಚೈತನ್ಯ ಅಂತ ಕೂಡ ಹೇಳಬಹುದು. ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಬೇಕಾಗಿರೋ ದೊಡ್ಡ ಆಶೀರ್ವಾದ ಅಂದರೆ ಲಕ್ಷ್ಮಿ ಕಟಾಕ್ಷ. ಹಣದ ಅಭಾವ, ಸಾಲದ ಒತ್ತಡ, ಕೆಲಸದಲ್ಲಿ ಸ್ಟ್ರಗಲ್, ಇವೆಲ್ಲದಕ್ಕೂ ಒಂದೇ ಒಂದು ಪರಿಹಾರ ಲಕ್ಷ್ಮೀ ದೇವಿಯವರ ಕೃಪೆ ಆಗಿರುತ್ತೆ. ಈ ವಾರ ನಿಮಗೆ ಆ ಕೃಪೆ ಸಿಗ್ತಿದೆಯೋ ಇಲ್ಲೋ ಅನ್ನೋದನ್ನು ತಿಳ್ಕೊಳ್ಳೋಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಮನಸ್ಸಿನಲ್ಲಿ ಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಿ, ನಿಮ್ಮ ಮನದ ಆಸೆ, ನಿಮ್ಮ ಆರ್ಥಿಕ ಸಮಸ್ಯೆ ಅವಳ ಮುಂದೆ ಮನಸ್ಸಿನಿಂದ ಹೇಳಿ. ಮನಸ್ಸಿನಲ್ಲಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ, ನನಗೆ ಲಕ್ಷ್ಮೀ ಕಟಾಕ್ಷ ಸಿಗ್ತಿದೆಯಾ ಅಂತ. ನಾನಿಲ್ಲಿ 3 ಕಾರ್ಡ್ಗಳ ಆಯ್ಕೆಯನ್ನು ಕೊಡ್ತಾ ಇದ್ದೀನಿ. 3ರಲ್ಲಿ ನಿಮಗೆ ಹೆಚ್ಚು ಅಟ್ರಾಕ್ಟ್ ಆಗೋ ಒಂದು ಕಾರ್ಡನ್ನು ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ಪರ್ಸ್ನಲ್ ಆಗಿ ಡೀಟೇಲ್ ರೀಡಿಂಗ್ ಬೇಕು ಅಂದರೆ ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಮೊದಲನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಈ ಕಾರ್ಡ್ ನಿಮ್ಮ ಮನೇಲಿ ಅಥವಾ ನೀವು ಎಲ್ಲಿ ವಾಸ ಮಾಡ್ತಾ ಇದ್ದೀರೋ ಅಲ್ಲಿ ಒಂದು ಎನರ್ಜಿ ಕಡಿಮೆ ಆಗಿರೋದನ್ನು ತೋರಿಸ್ತಾ ಇದೆ. ನಿಮ್ಮ ಸುತ್ತಮುತ್ತ ಇರೋ ವಾತಾವರಣ ಆಗಿರ್ಬೋದು, ಎಲ್ಲದೂ ಕೂಡ ಸ್ವಲ್ಪ ಶುದ್ಧಿಯಾಗಿ ಇಟ್ಕೊಳ್ಳೋದು ತುಂಬಾ ಅವಶ್ಯಕ. ಅಂದರೆ ಪಾಸಿಟಿವ್ ಎನರ್ಜಿಯಿಂದ ತುಂಬಿರಬೇಕಾಗುತ್ತೆ. ನಿಮ್ಮ ಮನೆಯಲ್ಲಿ ತುಂಬಾ ನೆಗೆಟಿವ್ ಎನರ್ಜಿ ಇರೋದು ಮತ್ತು ಇದರಿಂದ ಗೊತ್ತಾಗುತ್ತೆ ನಿಮ್ಮಲ್ಲಿ ನೀವು ತುಂಬ ಸ್ಟ್ರೆಸ್ ಆಗಿರುವಂಥದ್ದು, ಯಾವಾಗಲೂ ಏನೋ ಒಂದು ಚಡಪಡಿಕೆ ಇರುವಂಥದ್ದು. ನಿಮ್ಮ ಒಂದು ಲೈಫಲ್ಲಿ ಯಾವುದು ಕೂಡ ಒಂದು ಇಂಪ್ರೂವ್ಮೆಂಟೇ ಕಾಣಿಸೋದಿಲ್ಲ. ನಿಮ್ಮ ಮನೆಯ ವೈಬ್ರೇಷನನ್ನು ಅಂದರೆ ಏನು ಹೇಳ್ತಾರೆ, ಪಾಸಿಟಿವ್ ವೈಬ್ರೇಷನ್ನ ಹೆಚ್ಚು ಮಾಡಿದ್ರೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬದಲಾವಣೆನ ಕಾಣ್ಬೋದಾಗುತ್ತೆ. ಏನು ಮಾಡಬೇಕು ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗಬೇಕು ಅಂತ ಹೇಳೋದಾದರೆ, ಪ್ರತಿದಿನ ದೀಪ ಹಚ್ಚೋದಾಗಿರ್ಬೋದು, ಮತ್ತು ಧೂಪ ಅಗರಬತ್ತಿ ಬಳಸಿ ಮನೇನ ಶುದ್ಧ ಮಾಡೋದು, ದೇವರ ನಾಮಸ್ಮರಣೆ ಮಾಡುವಂಥದ್ದು, ಜಪ ಮಾಡುವಂಥದ್ದಾಗಿರ್ಬೋದು, ಮನೇನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋದು. ಕ್ಲಟರ್ ಫ್ರೀ ಅಂತ ಹೇಳಿದ್ರೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತುಂಬ್ಕೊಂಡಿರ್ತೀರಲ್ವ, ಮುರಿದೋಗಿರುವಂಥ ಫರ್ನಿಚರ್ ಆಗಿರ್ಬೋದು, ಮತ್ತು ಕೆಟ್ಟೋಗಿರೋ ಒಂದು ಎಲೆಕ್ಟ್ರಿಕ್ ವಸ್ತುಗಳು, ಮಿಕ್ಸಿ, ಈ ಥರದ್ದು ಏನಾದರೂ ಬೇಡದಿರೋ ವಸ್ತುಗಳನ್ನೆಲ್ಲ ತುಂಬ್ಕೊಂಡಿರೋದನ್ನು ಮೊದಲು ತೆಗಿಬೇಕಾಗುತ್ತೆ. ತುಳಸಿ ಅಥವಾ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇರೋ ಒಂದು ಗಿಡಗಳನ್ನು ಬೆಳೆಸ್ಕೊಳ್ಳೋವಂಥದ್ದಾಗಿರ್ಬೋದು, ಇದೆಲ್ಲ ಮಾಡೋದ್ರಿಂದ ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. ನಿಮ್ಮ ಮನಸ್ಸು, ಆರೋಗ್ಯ ಮತ್ತು ಹಣದ ಪ್ರವಾಹ ಕೂಡ ಉತ್ತಮವಾಗುತ್ತೆ. ಒಂದು ಪಾಸಿಟಿವ್ ಅಫರ್ಮೇಷನ್ ಕೂಡ ನೀವು ಹೇಳ್ಕೋಬೋದು. ನನ್ನ ಮನೆ ಶುದ್ಧ, ಶಾಂತ ಮತ್ತು ಪಾಸಿಟಿವ್ ಶಕ್ತಿಯಿಂದ ತುಂಬಿದೆ ಅಂತ ಹೇಳ್ಕೊಳ್ಳೋದ್ರಿಂದ ಒಂದು ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ. 2ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗೆ ಲಕ್ಷ್ಮೀ ದೇವರು ನಿಮಗೆ ಹೇಳ್ತಾ ಇರುವಂಥದ್ದು, ಕೊಡುವಂಥದ್ದು ಅಂದರೆ ಪ್ರೀತಿ ಆಗಿರ್ಬೋದು, ಸಮಯ ಆಗಿರ್ಬೋದು, ಯಾರಾದರೂ ನಿಮ್ಮನ್ನು ಸಹಾಯ ಕೇಳಿದ್ರೆ ಒಂದು ಸಹಾಯ ಮಾಡಿರುವಂಥದ್ದಾಗಿರ್ಬೋದು, ನೀವೇನೆಲ್ಲ ಒಂದು ಕೊಟ್ಟಿರ್ತೀರಲ್ವ ಅದೆಲ್ಲ ನಿಮ್ಮ ಜೀವನದಲ್ಲಿ ಆಶೀರ್ವಾದವಾಗಿ ಡಬಲ್ ಆಗಿ ಬರುತ್ತೆ. ಈ ಒಂದು ಕಾರ್ಡ್ ನಿಮಗೆ ಹೇಳ್ತಾ ಇರುವಂಥದ್ದು ದಾನ ಮಾಡುವಂಥದ್ದಾಗಿರ್ಬೋದು, ಹಂಚಿಕೆ ಮಾಡೋದು, ಮತ್ತು ಕೆಲವರಿಗೆ ಕರುಣೆ ತೋರಿಸುವಂಥದ್ದು, ಯಾವುದಾದ್ರೂ ಸಹಾಯ ಮಾಡಿರುವಂಥದ್ದಾಗಿರ್ಬೋದು, ಎಲ್ಲನೂ ಕೂಡ ಒಂದು ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ಜೀವನದಲ್ಲಿ ಕ್ರಿಯೇಟ್ ಮಾಡುತ್ತೆ. ನೀವು ಮಾಡಿಕೊಂಡಿರುವಂಥ ಕರ್ಮಗಳು ಏನಿರುತ್ತೆ ನಿಮ್ಮ ಜೀವನದಲ್ಲಿರುವಂಥದ್ದು ಎಲ್ಲನೂ ಕೂಡ ದೂರ ಮಾಡುತ್ತೆ. ಕೊಡೋ ಮನಸ್ಸು ನಿಮ್ಮ ಜೀವನದಲ್ಲಿದ್ದಾಗ ಖಂಡಿತ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚು ಮಾಡುತ್ತೆ. ಸಾಧ್ಯವಾದಷ್ಟು ಸಹಾಯ ಮಾಡಿ, ಆಹಾರ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಹಣ ಕೂಡ ಆಗಿರ್ಬೋದು, ಇಲ್ಲ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಸಮಯವನ್ನು ಕೂಡ ಹಂಚ್ಕೋಬೋದು. ಕಷ್ಟದಲ್ಲಿರೋರಿಗೆ ಧೈರ್ಯ ಹೇಳೋದಾಗಿರ್ಬೋದು, ನಿರೀಕ್ಷೆ ಇಲ್ಲದೇನೆ ಒಂದು ಮಾಡುವಂಥದ್ದೇ ನಿಜವಾದ ದಾನ ಆಗಿರುತ್ತೆ. ನೀವು ಕೊಡೋ ಪ್ರತಿಯೊಂದು ಒಳ್ಳೆಯ ಕೆಲಸ ಬ್ರಹ್ಮಾಂಡದಿಂದ ಅಂದರೆ ಯೂನಿವರ್ಸಿಂದ ಡಬಲ್ ಆಗಿ ಬರುತ್ತೆ. ಇದಕ್ಕೆ ಒಂದು ಅಫರ್ಮೇಷನ್ ನೀವು ಹೇಳ್ಕೋಬೋದು, ನಾನು ಸಂತೋಷದಿಂದ ಕೊಡ್ತಾ ಇದ್ದೇನೆ ಮತ್ತು ಸಮೃದ್ಧಿಯನ್ನು ಸ್ವೀಕರಿಸ್ತಾ ಇದ್ದೇನೆ ಅಂತ. 3ನೇ ಕಾರ್ಡನ್ನು ಯಾರು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರಿಗಾಗಿ ಪ್ರತಿಯೊಂದು ರೂಪಾಯಿಗೂ ತನ್ನದೇ ಆದ ಒಂದು ವ್ಯಾಲ್ಯೂ ಇರುತ್ತೆ. ಪ್ರತಿಯೊಂದು ರೂಪಾಯಿನೂ ಕೂಡ ನಾವು ಗೌರವಿಸೋದನ್ನು ಕಲಿತಾಗಲೇ ನಮಗೆ
ಸಮೃದ್ಧಿ ಅನ್ನೋದು ಬರುತ್ತೆ. ನೀವು ಹಣದ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಅನ್ನೋದನ್ನ ಸೂಚನೆ ಇಲ್ಲಿ ಕಾಣಿಸ್ತಾ ಇದೆ. ಸುಮ್ಮನೆ ಖರ್ಚು ಮಾಡೋದನ್ನ ಕಡಿಮೆ ಮಾಡಬೇಕು. ಹಣವನ್ನು ಸರಿಯಾಗಿ ಬಳಕೆ ಮಾಡಿದ್ರೆ ಮಾತ್ರ ಅದು ನಿಧಾನಕ್ಕೆ ಹೆಚ್ಚಾಗುತ್ತೆ. ಸಣ್ಣ ಸಣ್ಣ ಸೇವಿಂಗ್ಸ್ ಕೂಡ ಭವಿಷ್ಯದಲ್ಲಿ ಒಂದು ದೊಡ್ಡ ಫಲಿತಾಂಶವನ್ನು ಕೊಡುತ್ತೆ. ಖರ್ಚು ಮಾಡೋ ಮೊದಲು ಯೋಚನೆ ಮಾಡಿ, ಪ್ರತಿ ದಿನದ ಒಂದು ಖರ್ಚನ್ನು ಟ್ರ್ಯಾಕ್ ಕೂಡ ಮಾಡಿ. ಸೇವಿಂಗ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಅಮೌಂಟನ್ನು ಕೂಡ ವೇಸ್ಟಾಗಿ ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಹಣವನ್ನು ಯಾರು ಗೌರವ ಕೊಡ್ತಾರೋ ಹಣಕ್ಕೆ, ಅವರಿಗೆ ಖಂಡಿತ ಹಣ ಹೊಲಿಯುತ್ತೆ. ನೀವು ಹಣವನ್ನು ಗೌರವಿಸಿದಷ್ಟು ಕೂಡ ಅದು ನಿಮ್ಮ ಕಡೆ ಆಕರ್ಷಿತ ಕೂಡ ಆಗುತ್ತೆ. ಇದಕ್ಕೆ ಒಂದು ಸಣ್ಣ ಅಫರ್ಮೇಷನ್ ನೀವು ಹೇಳ್ಕೊಳ್ಳೋದಾದರೆ, ನಾನು ಪ್ರತಿಯೊಂದು ರೂಪಾಯಿಗೂ ಮೌಲ್ಯ ನೀಡುತ್ತೇನೆ ಮತ್ತು ಸಮೃದ್ಧಿಯನ್ನು ಆಕರ್ಷಿಸುತ್ತೇನೆ ಅಂತ ಹೇಳ್ಕೋಬಹುದು. ಇವತ್ತಿನ ಕಾರ್ಡ್ ರೀಡಿಂಗ್ ನಿಮಗೆ ಕ್ಲಾರಿಟಿ ಮತ್ತು ಮಾರ್ಗದರ್ಶನ ಕೊಟ್ಟಿದೆ ಅಂತ ನಾನು ನಂಬ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ರೆಸನೇಟ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಜನರಿಗೆ ಈ ಒಂದು ಮಾರ್ಗದರ್ಶನ ತಲುಪಬೇಕು ಅನ್ನೋದಾದರೆ ರೀಪೋಸ್ಟ್ ಕೂಡ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಶುಭ ದಿನ.